ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಸ್ಕ್ಯಾಮ್ ಅಲ್ಲ, ಇಟ್ಸ್ ಎ ಜೆನ್ಯೂನ್ ವೇ ಟು ಅರ್ನ್ ಮನಿ ವರ್ಕಿಂಗ್ ಫ್ರಮ್ ಹೋಮ್. ಆದರೆ ಎಷ್ಟೋ ಜನ ಇದನ್ನೇ ಒಂದು ಸ್ಕ್ಯಾಮ್ ಮಾಡಿಕೊಂಡು ಜನರ ಹಣವನ್ನು ದೋಚುತ್ತಿದ್ದಾರೆ. ಮೊದಲಿಗೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ತಿಳಿಯೋಣ. ನೀವೀಗ ಯಾವುದೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀರಾ, ಎಕ್ಸಾಂಪಲ್ಗೆ ಒಂದು ಫೋನ್ ಅಂತ ಅಂದ್ಕೊಳ್ಳಿ. ಅದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾರೆ ಎಲ್ಲಿ ತೊಗೊಂಡಿದ್ದು ಅಂತ. ಆಗ ನೀವು ಅವರಿಗೆ ಆ ಶಾಪ್ ಅಥವಾ ಆನ್ಲೈನ್ ಡೀಟೇಲ್ಸ್ ಶೇರ್ ಮಾಡ್ತೀರಾ ಅಲ್ವಾ. ಅದು ಕೂಡ ಒಂದು ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಆಯಿತು. ಅದನ್ನೇ ಆನ್ಲೈನ್ ಆಗಿ ಮಾಡೋದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅಂದರೆ ಮೊಬೈಲ್ನ ನೀವು ಸಪೋಸ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡಿರ್ತೀರಾ, ಅದನ್ನು ಎಲ್ಲಿ ತೊಗೊಂಡ್ರಿ ಅಂತ ಕೇಳೋರಿಗೆ ನೀವು ನಿಮ್ಮ ಯುನೀಕ್ ಅಫಿಲಿಯೇಟ್ ಲಿಂಕ್ ಕೊಡ್ತೀರಾ. ಆ ಲಿಂಕ್ ಯೂಸ್ ಮಾಡಿ ಯಾರಾದರೂ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ನಿಮಗೆ ಸಮ್ ಪರ್ಸೆಂಟೇಜ್ ಆಫ್ ಮನಿ ಸಿಗುತ್ತೆ. ಇದು ಒಂದು ಜೆನ್ಯೂನ್ ವೇ. ಎಲ್ಲ ಕಂಪ್ನಿಗಳು ಸಹ ಜೆನ್ಯೂನ್ ಆಗಿರಲ್ಲ ಅಲ್ವಾ. ಸೊ ಹೌ ಐಡೆಂಟಿಫೈ ಫೇಕ್ ಕಂಪನೀಸ್? ಆ ಕಂಪನಿ ಅಥವಾ ಪ್ರಾಡಕ್ಟ್ ಜೆನ್ಯೂನ್ ಇದೆಯಾ ಅಥವಾ ಪಿರಮಿಡ್ ಸ್ಕೀಮ್ ರೀತಿ ಇದೆಯಾ ಅಂತ ನೋಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ನ ಮಾದರಿಯಲ್ಲೇ ಇದ್ದು ಅದಕ್ಕೆ ಹೆಸರು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕೆಲವು ಜನ ಹೇಳ್ತಾರೆ. ಒಂದು ಕಂಪ್ನಿ ಇದೆ, ಅದು ಅಫಿಲಿಯೇಟ್ ಮಾರ್ಕೆಟಿಂಗ್ ಹೆಸರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದೆ. ಅದು ಕೂಡ ಆನ್ಲೈನ್ ಕೋರ್ಸಸ್ಗಳನ್ನ ಸೆಲ್ ಮಾಡ್ತಾ ಇದ್ದಾರೆ. ಈಗ ತುಂಬ ಜನ ಕನ್ನಡದವರು ಸಹ ಈ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಏನು ಗೊತ್ತಾ, ಆ ಪ್ರಾಡಕ್ಟ್ ಅಂದರೆ ಕೋರ್ಸ್ ಅಂದ್ಕೊಳ್ಳಿ, ಅದು ಪರ್ಚೇಸ್ ಮಾಡಿದ ವ್ಯಕ್ತಿಗೆ ಉಪಯೋಗ ಆಗಬೇಕು. ನಮಗೆ ಉಪಯೋಗಕ್ಕೆ ಬಾರದ, ಬೇರೆಯವ್ರಿಗೂ ಉಪಯೋಗಕ್ಕೆ ಬರಲ್ಲ ಅಂತ ಗೊತ್ತಿರೋ ಪ್ರಾಡಕ್ಟ್ಸ್ ಅಥವಾ ಸರ್ವೀಸ್ನ ಸೆಲ್ ಮಾಡೋದು ಕೂಡ ಒಂದು ಸ್ಕ್ಯಾಮ್ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ತಿಳಿಸಿ. ನನಗೆ ಗೊತ್ತಿರೋ ಜೆನ್ಯೂನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಕಂಪನೀಸ್ ಅಂದರೆ ಅಮೆಝಾನ್ ಅಫಿಲಿಯೇಟ್ಸ್, ಅರ್ನ್ ಕರೋ, ಫ್ಲಿಪ್ಕಾರ್ಟ್, ಇನ್ನೂ ಕೆಲವಿರಬಹುದು. ನಂಗೆ ಗೊತ್ತಿರೋದಿಷ್ಟೇ. ನೀವು ಹೋಸ್ಟಿಂಗ್ಸ್ ಬಗ್ಗೆ ಕೇಳಿದರೆ ಹೋಸ್ಟಿಂಗ್ ಕಂಪನೀಸ್ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ನಲ್ಲಿ ಹೆಚ್ಚು ಕಮಿಷನ್ ಕೊಡ್ತಾರೆ. ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಸದುಪಯೋಗ ಮಾಡ್ಕೊಳ್ಳಿ. ದಿಢೀರ್ ಶ್ರೀಮಂತ ಆಗ್ತೀರಾ, ಒಂದು ತಿಂಗಳಿಗೆ ಇಷ್ಟೊಂದು ಸಂಪಾದನೆ ಮಾಡ್ಬೋದು ಅನ್ನೋ ಆಮಿಷಗಳಿಗೆ ಬಲಿಯಾಗಬೇಡಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನಗೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.